ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತೊಂದು ಆರೋಗ್ಯಕರವಾದಂಥ ಬ್ರೇಕ್ಫಾಸ್ಟ್ ರೆಸಿಪಿ ಜೊತೆ ನಾನು ನಿಮ್ಮೊಂದಿಗಿದ್ದೀನಿ. ಬನ್ನಿ ನೋಡೋಣ ಏನು ಅಂತ. ಆಮೇಲೆ ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ, ಅದರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ನು ಪ್ರೆಸ್ ಮಾಡಿ, ಅದ್ರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಮೊದಲೊಂದು ಪ್ಯಾನ್ ತಗೊಳ್ಳಿ. ಅದಕ್ಕೆ ನಾನು ಅಕ್ಕಿ ಹುಡಿ ಹಾಕ್ತಾ ಇದ್ದೀನಿ. 2 ಕಪ್ ಅಕ್ಕಿ ಹುಡಿ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಾನು ಸ್ಟವ್ ಆನ್ ಮಾಡಿಲ್ಲ, ಹೀಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನು ಇದಕ್ಕೆ ನೀರು ಸೇರಿಸಬೇಕು. ನಾನು ಇಲ್ಲಿ ಒಂದು 3 ಕಪ್ ನೀರು ಸೇರಿಸ್ತೀನಿ. ಒಂದೊಂದು ಕಪ್ ಹಾಕ್ಬಿಟ್ಟು ಆಮೇಲೆ ನೋಡ್ಕೊಂಡು ಹಾಕ್ತೀನಿ. ಇಲ್ಲಿ ಇದು ನೀರು ಜಾಸ್ತಿ ಆದ್ರೆ ಕಡಿಮೆ ಆದ್ರೆ ಏನು ಪ್ರಾಬ್ಲಮ್ ಇಲ್ಲ, ನಮಗೆ ನೋಡ್ಕೊಂಡು ಆರಾಮವಾಗಿ ಟೆನ್ಷನ್ ಇಲ್ಲದೆ ಇದು ಮಾಡ್ಬೋದು. ಅದಕ್ಕೆ ನಾನು ಹೇಳಿದ್ದು ಸ್ಟವ್ ಆನ್ ಮಾಡಿಲ್ಲ ಅಂತ. ಸ್ವಲ್ಪ 1 ಟೇಬಲ್ ಸ್ಪೂನ್ ಎಣ್ಣೆನೂ ಹಾಕೊಂಡಿದ್ದೀನಿ. ನೋಡಿ, ಇವಾಗ 2 ಕಪ್ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಪುನಃ 1 ಕಪ್ ನೀರು ಸೇರಿಸ್ತೀನಿ. ಟೋಟಲ್ 3 ಕಪ್ ನೀರು ತಗೊಂಡಿದ್ದೀನಿ 2 ಕಪ್ ಅಕ್ಕಿ ಹುಡಿಗೆ. ಇನ್ನಿದು ಗಂಟಿಲ್ಲದೆ ಒಂದ್ಸಲ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಮಿಕ್ಸ್ ಆಗಿ ರೆಡಿ ಆಗಿದೆ. ನೋಡಿ, ಈ ರೀತಿ ಇದೆ. ನೋಡಿ, ಇಲ್ಲಿ ನೀರು ಜಾಸ್ತಿ ಆದ್ರೂ ತೊಂದರೆ ಏನಿಲ್ಲ. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಇನ್ನು ನಾನು ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಇನ್ನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ರೀತಿ. ನೋಡಿ, ಇನ್ನಿದು ಸ್ವಲ್ಪ ದಪ್ಪ ಬರಬೇಕು, ಅಂದ್ರೆ ಫುಲ್ ಆಗಿ ತಳ ಬಿಟ್ಟು ಬರಬೇಕು ನಮ್ಮ ಈ ಹಿಟ್ಟು. ಅಷ್ಟು ಹೊತ್ತು ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ನೋಡಿ, ಇವಾಗ ಸ್ವಲ್ಪ ಸ್ವಲ್ಪ ತಳ ಬಿಟ್ಟು ಬರ್ತಾ ಇದೆ. ನೋಡಿ, ಇವಾಗ ಕರೆಕ್ಟ್ ಆಗಿದೆ. ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿದೆ, ಫುಲ್ ಆಗಿ ತಳ ಬಿಟ್ಟು ಬರ್ತಾ ಇದೆ. ಸಾಕು, ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಆಫ್ ಮಾಡ್ಬಿಟ್ಟು ಇದನ್ನ ತೆಗಿತಾ ಇದ್ದೀನಿ. ನೋಡಿ, ಕರೆಕ್ಟ್ ಆಗಿದೆ ಇವಾಗ. ಸಾಕು, ಇನ್ನು ಇದನ್ನೊಂದು ಪ್ಲೇಟ್ ಅಲ್ಲಿ ಹಾಕ್ತಾ ಇದ್ದೀನಿ. ಪ್ಲೇಟ್ ಅಲ್ಲಿ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ನಾದ್ಕೋಬೇಕು. ಕೈಯಲ್ಲೇ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾದ್ಕೋಬಹುದು. ಇವಾಗ ಸ್ವಲ್ಪ ಬಿಸಿ ಇದೆ, ಸ್ವಲ್ಪ ಆರಿದ ಮೇಲೆ ಬೇಕಿದ್ರು ಈ ರೀತಿ ಮಾಡ್ಬೋದು. ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಹಿಟ್ಟು ನಮಗೆ ಮೃದುವಾಗಿ ಸಿಗುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇರೋದು. ಇದನ್ನ ನೋಡಿ ಈ ರೀತಿ ಮಾಡ್ಕೊಳ್ಳಿ. ನಾನು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇನ್ನು ಇದನ್ನ ಈ ರೀತಿ ಒಂದು ಉಂಡೆ ಮಾಡ್ಕೊಳ್ಳಿ. ಯಾವ ಶೇಪ್ ಅಲ್ಲಿ ಬೇಕಿರೋ ಮಾಡ್ಬೋದು, ತೊಂದ್ರೆ ಏನಿಲ್ಲ. ನಿಮ್ಗೆ ಯಾವ್ದು ಇಷ್ಟನೋ ಆ ರೀತಿ ಮಾಡ್ಬೋದು. ನಾನು ನೋಡಿ ಒಂದು ಕತ್ತರಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ, ಎಣ್ಣೆ ಸ್ಪ್ರೆಡ್. ಆಮೇಲೆ ಅದರಲ್ಲಿ ಈ ರೀತಿ ತುಂಡು ತುಂಡು ಮಾಡಿಬಿಟ್ಟು ಕಟ್ ಮಾಡ್ತೀನಿ. ಅವಾಗ ಒಂದು ಶೇಪ್ ಸಿಗುತ್ತೆ. ನೋಡಿ, ನೋಡೋದಿಕ್ಕೂ ಚೆನ್ನಾಗಿರುತ್ತೆ ಈ ರೀತಿ ಮಾಡಿದ್ರೆ. ನೋಡಿ, ಇದು ನಿಮ್ಗೆ ಕಷ್ಟ ಅಂತ ಅನ್ಸಿದ್ರೆ ಏನಂದ್ರೆ ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ಳಿ, ತೊಂದ್ರೆ ಏನಿಲ್ಲ. ಯಾವ ಶೇಪು ಬೇಕಿರೋ ನಿಮ್ಗೆ ಮಾಡ್ಬೋದು. ನಾನು ಈ ರೀತಿ ಮಾಡ್ತಾ ಇದ್ದೀನಿ. ನೋಡಿ, ಅವಾಗ ಒಂದು ಒಳ್ಳೆ ಶೇಪ್ ಸಿಗುತ್ತೆ ನಮಗೆ. ನೋಡಿ, ಈ ರೀತಿ ಇದೇ ರೀತಿ ಎಲ್ಲ ರೆಡಿ ಮಾಡಿ ತರ್ತೀನಿ ನಾನು. ಇಲ್ಲಿ ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ. ನೋಡಿ, ಇವಾಗ ಬಿಸಿ ಆಗಿದೆ. ಇವಾಗ ನಾವು ತುಂಡು ಮಾಡಿಟ್ಟ ಅಕ್ಕಿ ಹುಡಿಯಲ್ಲಿ ಮಾಡಿಟ್ಟ ಹಿಟ್ಟಲ್ಲಿ ಈ ರೀತಿ ತುಂಡು ಮಾಡಿಟ್ಟಂತದನ್ನ ಇದ್ರಲ್ಲಿ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಅಂದ್ರೆ ನಮ್ಮ ಕಡುಬು ತರ, ಪುಂಡಿ ತರ ಮಾಡ್ತಾ ಇರೋದು. ಈ ರೀತಿ ನೋಡಿ, ಸಣ್ಣ ಸಣ್ಣ ಈ ರೀತಿ ಮಾಡಿದ್ರೆ ಬೇಗ ಅದು ಬೇಯುತ್ತೆ. ಒಂದು 15 ನಿಮಿಷ ಹೈ ಫ್ಲೇಮ್ ಅಲ್ಲಿ ಇದನ್ನ ಬೇಯಿಸ್ಕೊಳ್ಳಿ. ನೋಡಿ, ಈ ರೀತಿ ಇದೆ. ನೋಡೋದಿಕ್ಕೆ ಒಳ್ಳೆ ಕ್ಯೂಟ್ ಆಗಿರುತ್ತೆ ಈ ರೀತಿ ಮಾಡಿದ್ರೆ. ಇದನ್ನ ಬೇಯಿಸ್ಕೊಳ್ಳಿ. ಆಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 3/4 ಕಪ್ ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಆಮೇಲೆ ಮೆಂತೆ 1/4 ಟೀ ಸ್ಪೂನ್, ಕಾಳು ಮೆಣಸು 1 ಟೀ ಸ್ಪೂನ್, ಕೊತ್ತಂಬರಿ ಬೀಜ 1/2 ಟೇಬಲ್ ಸ್ಪೂನ್. ಇದೆಲ್ಲ ನಾನು ರೋಸ್ಟ್ ಮಾಡಿಟ್ಕೊಂಡಿದ್ದೀನಿ. ಡ್ರೈ ರೋಸ್ಟ್ ಮಾಡಿಟ್ಟಂತ ಐಟಮ್ ಇದು. ಇದನ್ನೆಲ್ಲ ಹಾಕ್ತಾ ಇದ್ದೀನಿ. ಇನ್ನು 3 ಎಸಳು ಬೆಳ್ಳುಳ್ಳಿ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು ನಿಮ್ ಟೇಸ್ಟ್ ನೋಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ. ನಾನು 1/4 ಟೀ ಸ್ಪೂನ್ ಅರಶಿನ ಹುಡಿನೂ ಹಾಕಿದ್ದೀನಿ. ಅರ್ಧ ಟೀ ಸ್ಪೂನ್ ಜೀರಿಗೆನೂ ಹಾಕೊಂಡಿದ್ದೀನಿ. ಇನ್ನು ಮೆಣಸು, ನಾನಿಲ್ಲಿ ಬ್ಯಾಡಿಗೆ ಮೆಣಸು ಮಾತ್ರ ಬಳಸ್ತಾ ಇರೋದು. ನಿಮ್ಗೆ ಯಾವ್ದು ನೋಡ್ಕೊಂಡು ಖಾರ ನೋಡ್ಕೊಂಡು ಹಾಕೋಬಹುದು, ತೊಂದ್ರೆ ಏನಿಲ್ಲ. ಇನ್ನು ರುಬ್ಬೋದಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಂಡು ಇದನ್ನ ನುಣ್ಣಗೆ ರುಬ್ಬಿ ತರ್ತೀನಿ ನಾನು. ನೋಡಿ, ನಮ್ಮ ರುಬ್ಬಿದ ಮಸಾಲ ಇಲ್ಲಿ ರೆಡಿ ಆಗಿದೆ. ಅಷ್ಟೊತ್ತಿಗೆ ನಾವು ಇಲ್ಲಿ ಬೇಯಿಸಿಟ್ಟ 15 ನಿಮಿಷ ಆಗಿದೆ, ಅದು ಕೂಡ ರೆಡಿ ಆಗಿದೆ. ನೋಡಿ, ಈ ರೀತಿ ಇದೆ, ಚೆನ್ನಾಗಿ ಬೆಂದಿದೆ. ಇದನ್ನ ತೆಗಿತಾ ಇದ್ದೀನಿ. ಒಳ್ಳೆ ಬಿಸಿ ಬಿಸಿ ಆಗಿದೆ. ನೋಡಿ, ಇದನ್ನ ತೆಗಿತಾ ಇದ್ದೀನಿ. ಇವಾಗ ಮಸಾಲೆನೂ ರೆಡಿ ಆಗಿದೆ, ನಮ್ಮ ಕಡುಬು ಅಥವಾ ಪುಂಡಿನೂ ರೆಡಿ ಆಗಿದೆ. ಇನ್ನೊಂದು ಪಾತ್ರೆ ಬಿಸಿ ಮಾಡ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ, ಅರ್ಧ ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನ್ ಉದ್ದಿನ ಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸಾಸಿವೆ ಎಲ್ಲ ಚೆನ್ನಾಗಿ ಸಿಡಿಬೇಕು. ಆಮೇಲೆ 1 ಟೇಬಲ್ ಸ್ಪೂನ್ ಜಜ್ಜಿಬಿಟ್ಟ ಶುಂಠಿ ಬೆಳ್ಳುಳ್ಳಿ, ಆಮೇಲೆ ಕಾಯಿ ಮೆಣಸು ಹಾಕ್ತಾ ಇದ್ದೀನಿ. ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ಇಂಗು ಹಾಕ್ತೀನಿ, 1/4 ಟೀ ಸ್ಪೂನ್ ಅಷ್ಟು.
ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಆಮೇಲೆ ಒಂದು ಈರುಳ್ಳಿ ತುಂಡು ಮಾಡಿಟ್ಕೊಂಡಿದ್ದೆ ಸಣ್ಣಕ್ಕೆ, ಅದನ್ನ ನಾನು ಹಾಕ್ತಾ ಇದ್ದೀನಿ. ಎಲ್ಲ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಸ್ವಲ್ಪ ಉಪ್ಪು ಹಾಕ್ತೀನಿ, ಆವಾಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ. ಇನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕಂದ್ರೆ ಕಲರ್ ಎಲ್ಲ ಚೇಂಜ್ ಆಗ್ಬೇಕು ನೋಡಿ. ಇವಾಗ ಆಗಿದೆ. ಇನ್ನು ಇದಕ್ಕೆ ನಾನು ರುಬ್ಬಿಟ್ಟಂತಹ ಮಸಾಲ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಒಂದ್ಸಲ ಈ ಮಸಾಲಾನ ಚೆನ್ನಾಗಿ ಆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಸೇರಿಸ್ಕೊಳ್ಳಿ. ಆಮೇಲೆ ಒಂದು ವಿಷಯ, ಈ ಹಿಟ್ಟು ನೀರಾಗಿರ್ಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು ನೋಡಿ. ಈ ರೀತಿ ಜಾಸ್ತಿ ನೀರು ಮಾಡ್ಕೋಬೇಡಿ, ಇದೇ ರೀತಿ ಇರಲಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಅದು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ. ಇದು ಇನ್ನು ಚೆನ್ನಾಗಿ ಕುದಿಬೇಕು. ಈ ನಮ್ಮ ಮಸಾಲ ಚೆನ್ನಾಗಿ ಕುದಿ ಬರಬೇಕು ನೋಡಿ. ಇವಾಗ ಚೆನ್ನಾಗಿ ಕುದೀತಾ ಇದೆ ನಮ್ಮ ಮಸಾಲ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ. ಆಮೇಲೆ ನಾವು ಬೇಯಿಸಿಟ್ಟಂತಹ ನಮ್ಮ ಸಣ್ಣ ಸಣ್ಣ ಕಡುಬು ಅಥವಾ ಪುಂಡಿ, ಯಾವ ಶೇಪಲ್ಲಿ ಬೇಕಿರೋ ನಿಮ್ಗೆ ಮಾಡ್ಬೋದು, ಅಕ್ಕಿ ಹುಡಿಯಲ್ಲಿ ಮಾಡಿಟ್ಟಂಥದ್ದು. ಇದನ್ನ ಈ ಮಸಾಲೆಯಲ್ಲಿ ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ನಮ್ಮ ಈ ಸಣ್ಣ ಸಣ್ಣ ಕಡುಬಿಗೆ ಎಳ್ಕೋಬೇಕು. ಇನ್ನು ಇದನ್ನ 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ ನೋಡಿ. 5 ನಿಮಿಷ ಆಗಿದೆ. ನಾನು ಸ್ಟವ್ ಎಲ್ಲ ಆಫ್ ಮಾಡಿದ್ದೀನಿ. ನಮ್ಮ ಮಸಾಲ ಪುಂಡಿ ಅಥವಾ ಮಸಾಲ ಕಡುಬು ಇಲ್ಲಿ ರೆಡಿ ಆಗಿದೆ. ಸಿಂಪಲ್ ಅಂದ್ರೆ ಸರಳ ವಿಧಾನದಲ್ಲಿ ಮಾಡಿರುವಂತಹ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.